ದರ್ಶನ್ ಹತ್ರ ಹೋಗಬಾರ ಅಂತ ಮಾತಾಡ್ತಿರ್ತೀವಿ, ಇವ್ರ ಹತ್ರ ಹೋಗಿ ಬನ್ನಿ ಅಂತ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು ನನಗೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ಹಂಗೆ ಇತ್ತು. ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಏನ್ ಅನ್ಕೊಂಡಿದ್ರೆ ಇದ್ರ ಬಗ್ಗೆ, ಈ ತರ ಸೀನ್ ಹೆಂಗ್ ಪ್ರೆಸೆಂಟ್ ಮಾಡ್ತೀರಾ, ಈ ತರ ಎಲ್ಲ ಡೀಟೇಲ್ ಆಗಿ ಕೇಳೋದು ನಂಗೆ ತುಂಬಾ ಖುಷಿ ಆಗೋದು. ಅಂದ್ರೆ ನನ್ನ ವಿಷನ್ ನ ಅವರು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ರು. ದಿನಕರ್ ಏನ್ ಅನ್ಕೊಂಡಿದ್ದಾನೆ, ಸೊ ಈ ತರನೇ ಬರ್ಬೇಕು ಅನ್ನೋದನ್ನ ಅವರು ಕನ್ಸೀವ್ ಮಾಡಿ ಆ ತರ ಡೆಲಿವರ್ ಮಾಡ್ಬೇಕು ಅಂತ ಅವರು ಪ್ರಿಪೇರ್ ಆಗ್ತಾ ಇದ್ರು. ಸಿನಿಮಾ ಹೊರತುಪಡಿಸಿ ಫ್ಯಾಮಿಲಿ ವಿಚಾರಗಳನ್ನ ತುಂಬಾ ನಿಮ್ಮ ಹತ್ರ ಮಾತಾಡ್ತಿದ್ರು ಅಂತ ಕೇಳಿದ್ವಿ ಸರ್. ಈ ಒಂದು ಸಿನಿಮಾ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿಗಳು ವಿಚಾರ, ಯಾಕಂದ್ರೆ ದೊಡ್ಡ ಮನೆ ಮತ್ತು ತೂಗುದೀಪ ಫ್ಯಾಮಿಲಿಗೆ ಒಂದು ಬಾಂಡಿಂಗ್ ಇದೆ ಸರ್. ಬಾಂಡಿಂಗ್ ಅದು ತುಂಬಾ ವರ್ಷದೇ ಸರ್. ಆಲ್ಮೋಸ್ಟ್ ಎಷ್ಟು ಮೋಸ್ಟ್ಲಿ ನಾನು ಹುಟ್ಟೇ ಇರಲಿಲ್ಲ ಅನ್ಸುತ್ತೆ ನಮ್ಮ ತಂದೆದು ಮತ್ತೆ ರಾಜ್ಕುಮಾರ್ ಅಣ್ಣವ್ರದ್ದು ರಿಲೇಶನ್ಶಿಪ್ ಬೆಳಿಬೇಕಾದ್ರೆ ತುಂಬಾ ಖುಷಿ ಆಗೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಮನೆ ಹೆಸರೇ ಮುಪಾ ಕೃಪಾ. ಏನ್ ಮುಪಾ ಅಂದ್ರೆ ಮುತ್ತರಾಜು ಪಾರ್ವತಮ್ಮ ಅವರ ಕೃಪಾ ಅಂತ. ಸೊ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮನೆಗೆ ಎಲ್ರದ್ದು ಒಂದು ಆಸೆ ಇರುತ್ತೆ, ಒಂದು ಮನೆ ಕಟ್ಕೋಬೇಕಂತ, ಅದಕ್ಕೆ ಅವ್ರ ಹೆಸರು ಇಟ್ಟಿದ್ದಾರೆ ಅಂದಾಗ ಸೊ ಆ ಲೆವೆಲ್ಗಿತ್ತು ನಮ್ಮ ತಂದೆದು ಮತ್ತೆ ಅವ್ರದ್ದು ಬಾಂಡಿಂಗ್. ಅಂಡ್ ಈವನ್ ಅವರು ಅಷ್ಟೇ ಇರೋರು. ಪಾರ್ವತಮ್ಮ ಅವ್ರು ತುಂಬಾ ಅಡ್ವೈಸ್ ಮಾಡೋರಂತೆ ನಮ್ಮ ಅಮ್ಮಂಗೆ, ನೋಡು ಕಲಾವಿದರ ಜೀವನ ಹಿಂಗಲ್ಲ, ಹಿಂಗಿರುತ್ತೆ, ಸೊ ನೀನು ಫಸ್ಟ್ ಸೆಕ್ಯೂರ್ ಮಾಡ್ಕೋಬೇಕು, ಏನೇನು ಬರುತ್ತೆ ಅದನ್ನೆಲ್ಲಾನು ಕರೆಕ್ಟಾಗಿ ಜಾಗದಲ್ಲಿ ಇನ್ವೆಸ್ಟ್ ಮಾಡು, ಈ ಥರ ಇನ್ವೆಸ್ಟ್ ಮಾಡು, ಹಂಗೆ ಮಾಡು ಅಂತ ನಮ್ಮ ಅಮ್ಮನಿಗೆ ಅವರೇ ಹೇಳ್ತಾ ಇದ್ದು. ಈಗ ನಮ್ಮ ತಂದೆ 95 ತೀರ್ಕೊಂಡ್ಮೇಲೂ ನಮ್ದು ತುಂಬಾ ಅಂದ್ರೆ ಫೈನಾನ್ಷಿಯಲಿ ತುಂಬಾ ಕ್ರೈಸಿಸ್ ಆಯ್ತು ನಮ್ಗೆ ಎಲ್ಲಾನು. ಊಟಕ್ಕೂ ತುಂಬಾ ತೊಂದರೆ ಪಟ್ವಿ. ಆದ್ರೂ ಅಂಥದ್ರಲ್ಲೂ ಏನು ಆಗದೆ ನಮ್ಮ ಅಕ್ಕನ ಮದುವೆ ಮಾಡೋದಾಗ್ಲಿ, ಇಲ್ಲ ನನಗಾಗ್ಲಿ ದರ್ಶನ್ಗಾಗ್ಲಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಡೋದಾಗ್ಲಿ, ಅವೆಲ್ಲ ನಾವು ಪಾರ್ವತಮ್ಮ ಅವ್ರು ನಮ್ಮ ಅಮ್ಮನ ಕೊಟ್ಟಿರೋ ಇನ್ಪುಟ್ ಅಲ್ಲೇ ನಮ್ಮಮ್ಮ ನಮ್ಮನ್ನ ಲೀಡ್ ಮಾಡಿದ ಆ ರೀತಿಲಿ.